ಇವಾಗ ಪೂರ್ತಿಯಾಗಿರೋ ಐಟಮ್ಸ್ ನೋಡ್ಕೊಳ್ಳಿ. ಆವಾಗಲೇ ತೋರಿಸಿದ್ದು ಇದು ನಾನು ಒಳ್ಳೆ ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ ಅವಾಗ ಅಮ್ಮನಿಗೆ ಅಲ್ವಾ. ಸೊ ನೀವು ಈ ವ್ಲಾಗ್ ನೋಡ್ತಿದ್ರೆ ಯಾರು ನನಗೆ ಕೇಳಿದ್ರು, ಸೊ ನೀವು ಈ ವ್ಲಾಗ್ ನೋಡ್ತಿದ್ರೆ ಈ ವ್ಲಾಗ್ ನಿಮಗೋಸ್ಕರನೇ. ನಿಜವಾಗ್ಲೂ ನೀವು ನನ್ನ ನಂಬರ್ ನಾನೆಲ್ಲೋ ಆ್ಯಕ್ಟಿಂಗ್ ಮಾಡ್ತೇನೆ ಅಂತ ನೀವು ಅನ್ಕೊಬೋದು. ಸೀರಿಯಸ್ ಅಂತ ಅಂತ ಮೂಗು ಕುಡಿತಾ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಇಷ್ಟೊತ್ತಿನಲ್ಲಿ ಸಂಜೆಯಲ್ಲಿ ನೈಟ್ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ. ಯಾಕೆ ಅಂತ ಅಂದರೆ ನನ್ನ ಒಬ್ಬರು ನನ್ನ ಒಬ್ಬರು ಫೇವ್ರೆಟ್ ಸಬ್ಸ್ಕ್ರೈಬರು ಪಾಪ ಅವ್ರು ನನಗೆ ನಮ್ಮ ಮಮ್ಮಿ ಅವತ್ತೊಂದು ಪಲಾವ್ ಮಾಡಿದರು, ಅದ್ರ ರೆಸಿಪಿ ಕೇಳಿದರು. ಸೊ ನಾನು ಮಾಡೋಕ್ಕಾಗ್ತಾಯಿರಲಿಲ್ಲ, ಕಾಲೇಜ್ ಇರೋದ್ರಿಂದ ಅದು ಇದು ಅಂತ ಮಾಡೋಕ್ಕಾಗ್ತಾಯಿರಲಿಲ್ಲ ವ್ಲಾಗ್ನ. ಸೊ ಸಡನ್ನಾಗಿ ನಮ್ಮ ಅಮ್ಮ ಪಲಾವ್ ಮಾಡ್ತೀನಿ ಇವಾಗ ಅಂತ ಅಂದರು ನೈಟ್ ಅದು ಇಷ್ಟೊತ್ತಿನಲ್ಲಿ. ಸೊ ನನಗೇನು ಅನಿಸ್ತು, ಓಕೆ ಪಾಪ ಅವ್ರು ಕೇಳಿದ್ರಲ್ಲ, ಹಂಗೆ ಒಂದು ಸಡನ್ ನಾವು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೀವು ಈ ವ್ಲಾಗ್ ನೋಡ್ತಿದ್ರೆ ಯಾರು ನನಗೆ ಕೇಳಿದ್ರು, ಸೊ ನೀವು ಈ ವ್ಲಾಗ್ ನೋಡ್ತಿದ್ರೆ ಈ ವ್ಲಾಗ್ ನಿಮಗೋಸ್ಕರನೇ, ಸಪ್ರೇಟ್ ನಿಮಗೋಸ್ಕರನೇ ಅಂದ್ಕೊಳ್ಳಿ. ಕೇಳಿದ್ರಲ್ಲ ಪಲಾವ್ ರೆಸಿಪಿ ತೋರಿಸಿ ಅಂತ, ಸೊ ನಿಮಗೋಸ್ಕರ ಈ ವ್ಲಾಗ್. ಸೊ ಏನೇನು ಹಾಕ್ತಾರೆ ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ ನೀಟಾಗೆ. ಎಂಜಾಯ್ ಮಾಡಿ. ಆ್ಯಂಡ್ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಕಮೆಂಟ್ ಹಾಕಿದಾಗ ನಿಮ್ಮ ಹೆಸರು ಜೊತೆ ಹಾಕಿ. ಸೊ ನನಗೆ ಗೊತ್ತಿಲ್ಲ ನಿಮ್ಮ ಹೆಸರೇನಂತ. ಸೊ ನಿಮಗೆ ವ್ಲಾಗ್ ಬನ್ನಿ, ನಮ್ಮ ಅಮ್ಮ ಏನೇನು ಮಾಡ್ತಾರೆ ಅಂತ ಪಲಾವ್ ರೆಸಿಪಿ ತೋರಿಸ್ತೀನಿ. ಲೆಟ್ಸ್ ಗೋ. ಅಮ್ಮ ನಿಮ್ಮ ಪಲಾವ್ ರೆಸಿಪಿ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ ಅವ್ರಿಗೆ ಇಷ್ಟ. ಇವತ್ತು ಆ ಥರ ಪಲಾವ್ ಹಾಂ ಸಿಂಪಲ್ ಅಂದರೆ ಅದೇನೋ ವೈಟ್ ಪಲಾವ್ ನೀವು ಮಾಡ್ತಾ ಇರೋದು? ಹಾಂ, ವೈಟ್ ಪಲಾವ್. ಅವತ್ತು ನಾನು ತಿಂದಿದ್ದೆ ಆ ಪಲಾವ್. ತರಕಾರಿ ಪಲಾವ್. ಅದೇ ತರಕಾರಿ ಸೇಮೆ ಗೈ ಪಲಾವಲ್ಲಿ ಎಲ್ಲ ತರಕಾರಿ, ಆದ್ರೆ ಇದಕ್ಕೆ ಟೊಮೆಟೊ ಯೂಸ್ ಮಾಡಲ್ಲ. ವೈಟ್ ಪಲಾವ್. ಗೈಸ್ ಇದು ವೈಟ್ ಪಲಾವ್ ಅಂತ. ಸೊ ತಕ್ಷಣ ಆಗುವಂತ ಪಲಾವ್. ಇದಕ್ಕೆ ಏನೇನು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ ಫಸ್ಟ್ ರೆಸಿಪಿಲಿ. ಇದೇನಿದು ಬೀನ್ಸು ಮತ್ತು ಕ್ಯಾರೆಟು, ಆಮೇಲೆ ಬಟಾಣಿ ಬಟಾಣಿ, ಇಲ್ಲಿ ಆನಿಯನ್ನು ಮತ್ತು ಮೆಣಸಿನ್ಕಾಯಿ, ಇದು ಪುದೀನ, ಇದು ಕೊತ್ತಂಬರಿ. ಇಷ್ಟು ಕಟ್ ಮಾಡ್ಕೊಂಡವ್ರು. ಇಷ್ಟೇ ಐಟಮ್ಸ್ ಹಾಕೊಳ್ಳೋದು. ಓಕೆ ಇಷ್ಟು ಐಟಮ್ಸ್ ಕಟ್ ಮಾಡ್ಕೊಂಡವ್ರು. ಇದಾದ್ಮೇಲೆ ಇನ್ನೇನು ಹಾಕ್ಬೇಕು? ಮಾಮೂಲಿ ಪಲಾವ್ ಐಟಮ್. ಮಾಮೂಲಿ ಪಲಾವ್ ಐಟಮ್ ಅಂದರೆ ಅದೇನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ. ಅವ್ರು ಫಸ್ಟು ಬೇಗ ಮಾಡಿ ಬಂದೆ ಗೈಸ್. ನನಗೂ ಇವಾಗ ಎಲ್ಲೋ ಹೋಗ್ಬೇಕು, ನಾನು ಆಚೆ ಬೇರೆ. ಬೇಗ ಅವ್ರು ಮಾಡಾದ್ಮೇಲೆ ತಿನ್ಕೊಂಡು ನಾನು ಇವಾಗ ಆಚೆ ಹೋಗಬೇಕು. ಅದೆಲ್ಲಿಗೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಬೇಗ ಅವ್ರು ಮಾಡಲಿ ಇದನ್ನು. ಲೆಟ್ಸ್ ಗೋ. ಬೇಗ ಶುರು ಹಚ್ಕೊಳ್ಳಿ. ಇವಾಗ ಪೂರ್ತಿಯಾಗಿರೋ ಐಟಮ್ಸ್ ನೋಡ್ಕೊಳ್ಳಿ. ಆವಾಗಲೇ ತೋರಿಸಿದ್ದು ಇದು 3 ತೋರಿಸ್ದೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದೇನಿದು? ಪಲಾವ್ ಐಟಮ್. ಪಲಾವ್ದು ಇದು ಎಲೆ. ಆಮೇಲೆ ಇದೇನೋ ಗೊತ್ತಿಲ್ಲ, ಇದು ಗೊತ್ತಿಲ್ಲ ನನಗೆ, ಇದು ಗೊತ್ತಿಲ್ಲ. ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಹಾಕೋ ಐಟಮ್. ಆಮೇಲೆ ಇದು ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಬಿರಿಯಾನಿ ಪೌಡ್ರ್ ಸ್ವಲ್ಪ. ಬಿರಿಯಾನಿ ಪೌಡ್ರ್ ಇಷ್ಟು ಹಾಕ್ಕೊಂಡು ನೆಕ್ಸ್ಟು ಒಂದು ಏನಿದು ಒಂದು ಕುಕ್ಕರ್ ಎತ್ಕೊಂಡಿದ್ದಾರೆ. ಕುಕ್ಕರ್ ಒಳಗೆ ಎಣ್ಣೆ ಹಾಕಿ ತುಪ್ಪ ಹಾಕ್ತೀರಾ? ಓಕೆ ಗೈಸ್, ನಿಮ್ಮ ಹತ್ರ ತುಪ್ಪ ಇದ್ರೂ ಹಾಕ್ರಿ, ಇಲ್ಲಾಂದರೆ ಪರವಾಗಿಲ್ಲ, ಆಯಿಲ್ ಯೂಸ್ ಮಾಡಿ. ನಿಮ್ಗೆ ಯಾವ್ದಾಗುತ್ತೋ ಕಂಫರ್ಟಬಲ್ ಅದೇ ಹಾಕಿ. ಅವರು ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡ್ತಾರೆ. ಎಷ್ಟು ಬೇಕು ಆಯಿಲು, ನಿಮ್ಗೆ ಎಷ್ಟು ಬೇಕು ಅಷ್ಟಾದರೂ ಹಾಕೊಳ್ಳಿ. ನೀವು ಎಷ್ಟು ಹಾಕ್ತಿದ್ದೀರಾ? ಇಷ್ಟು ಹಾಕ್ತಾವ್ರಿ ಇವರು. ಇನ್ನೂ ಹಾಕಬೇಕು, ನಾನು ಓಪನ್ ಮಾಡಿ ಹಾಕ್ತೀನಿ. ಅದು ಮೆತ್ತಗೆ ಬರ್ತಿದೆ. ಅಗೋ ಇಷ್ಟು ಎಣ್ಣೆ ತಿಂದ್ಬಿಟ್ರೆ ಸ್ವಲ್ಪ ಅದು ನಿಮ್ಗೆ ಕಾಣಿಸೋದಷ್ಟೇ. ತುಪ್ಪನೂ ಅಷ್ಟು ಉಯ್ತೀರಾ ನೀವಲ್ಲಿ? ತುಪ್ಪ ಉಯ್ಯಲ್ಲ, ನಾನು ಹಾಕೋದೇ ಸ್ವಲ್ಪನೇ ಕಾಣೋದು. ನಮ್ಮಮ್ಮ ಎಣ್ಣೆ ಮಾತ್ರ ಸ್ವಲ್ಪ ಯಾವತ್ತೂ ಹಾಕಿಲ್ಲ. ನೋಡಿ, ಬೇಕಾದ್ರೆ ಪಲಾವ್ ಮಾಡ್ತಾರೆ ಎಲ್ಲ ತೋರಿಸಿ. ಸ್ವಲ್ಪನೇ ಇದು 1 ಸ್ಪೂನ್ ಅಂದರೆ ಒಂದು ಅರ್ಧ. ಓಕೆ ನಿಮ್ಮ ಹತ್ರ ಒಂದು ಮಾತು ಕೊಡೋಕ್ಕಾಗುತ್ತಾ? ಬೇಗ ಮಾಡಿ, ಬೇಗ. ಸ್ವಲ್ಪ ಹಾಕ್ತೀನಿ ತುಪ್ಪ. ನೆಕ್ಸ್ಟು ಸ್ವಲ್ಪ ಹಾಕ್ತೀನಿ. 1 ಸ್ಪೂನ್ ತುಪ್ಪ ಹಾಕೋರೆ. ಸ್ವಲ್ಪನೇ ತುಪ್ಪ, ಒಂದು ಅಷ್ಟು ಹಾಕಿಲ್ಲ. ಓಕೆ, ಚೆನ್ನಾಗಿ ಸ್ವಲ್ಪ ಏನೇನು ಹಾಕ್ತಾರೆ ತೋರಿಸ್ತೀನಿ. ಪಲಾವ್ ಐಟಮ್ ಹಾಕ್ತಾರೆ. ಸ್ವಲ್ಪ ಇದಾಗಲಿ, ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ನಾನು ಒಳ್ಳೆ ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ ಅವಾಗ ಅಮ್ಮನಿಗೆ ಅಲ್ವಾ. ಏನಿಲ್ಲ, ನೆಕ್ಸ್ಟು ಸ್ವಲ್ಪ ಇದಾಗಲಿ, ಸ್ಮೆಲ್ ಬರಲಿ. ನೆಕ್ಸ್ಟ್ ಇದು ಹಾಕ್ತಾಯಿರಿ. ವೆಯ್ಟ್ ಮಾಡಿ. ಓಕೆ ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸಣ್ಣ ಫ್ರೈ ಆಗಲಿ. ನೀವು ನನಗೆ ನಮ್ಮಮ್ಮ ಹೇಳ್ತಾರೆ ನೋಡ್ರಿ, ಅದ್ಯಾರೋ
ಯೂಟ್ಯೂಬಲ್ಲಿ ಹಾಕ್ತಾರೆ ಗೊತ್ತಾ, ಇಲ್ಲ, ಆ ಥರ ಅವ್ರ ಥರ ಮಾಡೋದು. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಹಾಕಿ, ಸ್ವಲ್ಪ ಇದಾಕಿ, ಅಲ್ಲ, ಆ ಥರ ಅಲ್ಲ ಕಣೋ. Right, ಎಲ್ರೂ ಮಾಡ್ತಾರೆ. ನಮ್ಮ ಥರ ಕ್ಯಾಶುವಲ್ ಆಗಿ ಮಾತಾಡ್ಬೇಕು. ನೀವು ಆಯ್ತಪ್ಪ. ಸ್ವಲ್ಪ ಎಣ್ಣೆ ಹಾಕಿ ಸುಳೋದ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು, ಅದೆಲ್ಲ ಆದಮೇಲೆ ಅದನ್ನೇನು ಹಾಕಿದ್ರಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಆದಮೇಲೆ ಇದು ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದನ್ನು ಎಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು? ಸ್ವಲ್ಪ ಹೊತ್ತಾ? ಒಂದು 2 ನಿಮಿಷನ 1 ನಿಮಿಷನ? 3 ನಿಮಿಷ. 3 ನಿಮಿಷ ಫ್ರೈ ಮಾಡ್ಕೊಬೇಕಾ? ಅದು ಬ್ರೌನ್ ಕಲರ್ ಆಗೋದು ತಾನೆ? ಓಕೆ ಓಕೆ, ಅದು ಬ್ರೌನ್ ಕಲರ್ ಆಗಲಿ. ಅದಾದಮೇಲೆ ಹಾಂ ಸರಿ ಅವ್ರು ಮಾತಾಡ್ತೀನಿ ನಾನು, ಅವ್ರು ಹಾಕ್ತೀವಿ ಫಸ್ಟ್ ಅದೆಲ್ಲ. ಹಾಂ, ನೆಕ್ಸ್ಟು ತರಕಾರಿನ ಹಾಕೋದು. ನಿಮ್ಗೆ ಯಾವುದೇ ಥರ ತರಕಾರಿ ಬೇಕೋ ಎಲ್ಲ ಹಾಕೊಳ್ಳಿ. ನಮ್ಮಮ್ಮ ಹಾಕ್ತಾರೆ ಇವಾಗ. ನಮ್ಮಮ್ಮ ಒಂದು ಟೈಮ್ ಗೋಬಿನೂ ಹಾಕ್ತಾರೆ. ಅದೇನು ಗೋಬಿ ಅಲ್ಲ ಅದು? ಹಾಂ, ಕಾಲಿಫ್ಲವರ್ ಅದು ಹಾಕಿ ಅವನು ಸ್ವಲ್ಪ ಮಾಡ್ತಿರ್ತಾರೆ. ಅದು ಇನ್ನೂ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಇವಾಗ ನಾರ್ಮಲ್ ಹಾಕಿರೋ ತರಕಾರಿ. ಸೊ ನಿಮ್ಗೆ ಯಾವ್ದು ಬೇಕೋ ತರಕಾರಿಗಳು ನೀವು ಹಾಕ್ಕೊಂಡು ಮಾಡಿ. ಟೊಮೆಟೊ ಒಂದು ಹಾಕಿಲ್ಲ, ಟೊಮೆಟೊ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕೊಳ್ಳಿ. ಸೊ ನಾನು ಮಾಡಲಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದಾದಮೇಲೆ ಮಸಾಲೆ ಪೌಡ್ರು, ಅದೇನೇನು ಪೌಡ್ರು ಫಸ್ಟು? ಸ್ಪೂನು ಧನಿಯಾ ಪುಡಿ, ಗರಂ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಬಿರಿಯಾನಿ ಪೌಡರ್. ಓಕೆ, ಗರಂ ಪೌಡರು, ಬಿರಿಯಾನಿ ಪೌಡರು, ಖಾರದ ಪುಡಿ ಅಲ್ವಾ? ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಸ್ವಲ್ಪ ಚೆನ್ನಾಗಿ ನೋಡಿ ಗೈಸ್, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಾದ್ಮೇಲೆ ಏನು ಮಾಡೋದು? ಅಕ್ಕಿ ಪೌಡರ್ ಅಷ್ಟೇನಾ ಗೈಸ್? ಪಲಾವ್ ಎಲ್ಲ ಮಾಡೋದು ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮನಿಗೆ ನಾನೇ ಹೇಳಬೇಕು ಅಂದರೆ. ಇದಕ್ಕಿಂತ ಚೆನ್ನಾಗೇ ಮಾಡ್ತೀನಿ ಪಲಾವ್ ನಾನು. ಬಟ್ ಬೇಡ, ನಾನು ಮಾಡೋ ಪಲಾವ್ ತಿಂದರೆ ನೀವೆಲ್ಲ ಶಾಕ್ ಆಗೋಗ್ತೀರಾ. ಅದಕ್ಕೋಸ್ಕರ ಇದೆಲ್ಲ ನನಗೆ ಗೊತ್ತು. ಇಷ್ಟು ಮಾಡೋಕ್ಕೆ ಇವರೇ ಬೇಕಾ ಪಲಾವ್ನ? ನಾನೇ ಮಾಡ್ತೀನಪ್ಪ. ಇವಾಗ ಅವ್ರು ಮಾಡ್ತಾ ಇರೋದು ಏನು ದೊಡ್ಡ ಕೆಲಸನ ಅದು? ಹೋಗಿ ಗೈಸ್, ಹೋಗಿ ಪಲಾವ್ ರೆಸಿಪಿ ಕೇಳಿದ್ದೀರಾ? ಅದ್ರ ಬದಲು ಬಟರ್ ಚಿಕನು ಅದು ಇದು ಏನೋ ವೆರೈಟಿ ಕೇಳಿದ್ರೆ ನಾವು ತಿನ್ಬೋದಪ್ಪ ಮನೇಲಿ. ಬರೀ ಪಲಾವ್ ಕೇಳಿದ್ದೀರಾ. ಸೊ ನೋಡೋಣ ಅವ್ರು ಮಾಡಲಿ ಹೆಂಗೆ ಮಾಡ್ತಾರೋ ಅಂತ. ಆದರೂ ನನ್ನಷ್ಟು ಟೇಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ನನಗಿಂತ ಸ್ವಲ್ಪ ಕಡಿಮೆನೇ ಮಾಡ್ತೀರಾ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿದ ತಕ್ಷಣ ತೋರಿಸ್ತೀನಿ ಹಿಂಗೆ ಅಂತ. ಲೆಟ್ಸ್ ಗೋ. ಗೈಸ್, ಇವಾಗ ನೆಕ್ಸ್ಟು ಅಕ್ಕಿ ಹಾಕ್ತಿದ್ದಾರೆ. ವಾಶ್ ಮಾಡಿಕೊಂಡು ನೆಕ್ಸ್ಟು ಅಕ್ಕಿನ ಹಾಕ್ಕೊಂಡು ಎಷ್ಟು ಗ್ಲಾಸ್ ಹಾಕ್ತಿರ್ತೀರ ನೀವು? 3 ಗ್ಲಾಸ್ಗೆ. ಗೈಸ್, ನಾವು ಮನೇಲಿ 3 ಗ್ಲಾಸ್ ಮಾಡ್ತಿರೋದು. ನಿಮ್ಮಲ್ಲಿ ಎಷ್ಟು ಗ್ಲಾಸ್ ಬೇಕೋ ನೋಡ್ಕೊಂಡು ಹಾಕ್ಕೊಳ್ರಿ, ಸರಿನಾ? ಆಮೇಲೆ ಕ್ವಾಂಟಿಟಿನೂ ಅಷ್ಟೇ. ತರಕಾರಿದು ನಮ್ಮಮ್ಮ ಏನೇನು ಹಾಕ್ತಾರೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ 3 ಜನಕ್ಕೆ ಅಂತ ಅಂದ್ರೆ ಅಷ್ಟು ಹಾಕ್ಕೊಬೇಕು. ನೀವು ಜಾಸ್ತಿ ಚೆನ್ನಾಗಿ ಮಾಡ್ಕೊತೀರ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋದ್ರಿ ಅಷ್ಟೇ. ಕಡಿಮೆ ಮಾಡ್ಕೊತೀರ ಸ್ವಲ್ಪ ಕಡಿಮೆನೇ ಹಾಕೋರಿ. ಇಲ್ಲ ಮಸಾಲೆ ಜಾಸ್ತಿ ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಮಸಾಲೆ ಜಾಸ್ತಿ ತಿಂದಷ್ಟು ಶೂಟರ್ ಶೂಟರ್ ಓಹೋ ಈಗ ಆಗ್ತಾ ಇದೆ. ನೆಕ್ಸ್ಟು ವಾಟರ್ ಹಾಕಿ. ಇದು ಸೀದಾ ಹೋಗುತ್ತೆ ಮಮ್ಮಿ. ಇರಲಿ ಪರವಾಗಿಲ್ಲ. 3 ಗ್ಲಾಸ್ ಅಂದರೆ 6 ಗ್ಲಾಸ್ ನೀರಲ್ವಾ? ಹಿಂಗೆ ಕರೆಕ್ಟಾಗಿ ಹೇಳಿದೆ. 1 2 3ನೇ ತಾನೆ ಇದು? 3 ನೆಕ್ಸ್ಟ್ 4 ಆಮೇಲೆ 5 ಒಂದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀರಾ ತಾನೆ? 6 ಹಾಕಿದ್ಮೇಲೆ 7 ಹಾಕಿದೆ. ಹೆಚ್ಚುತ್ತೆ ನಮ್ಮದು. ಹಾಂ, ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಯಾವಾಗ ಹಾಕ್ತೀರಾ? ಹಾಂ, ಈಗ ಹಾಕ್ತೀರಾ? ಬೇಯಬೇಕದು. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ತಾರೆ ನಮ್ಮಮ್ಮ. ನೋಡ್ಕೊಂಡು ಹಾಕ್ರಿಮ್ಮ, ಜಾಸ್ತಿ ಹಾಕ್ಬಿಟ್ಟಿರ. ಕರೆಕ್ಟಾಗಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಹೊರತು ಜಾಸ್ತಿ ಅಂತ ಹಾಕಲ್ಲ. ಜಾಸ್ತಿ ಯಾವತ್ತೂ ನಾನು ಹಾಕಕ್ಕೆ ಹೋಗಲ್ಲ. ಶೂಟರ್ ಓಹೋ ಶೂಟರ್. ವೀಡಲು ಪಿಡಿ ವೀಡಲು ಅಷ್ಟೇನಾ? ಕುಕ್ಕರ್ ಕ್ಲೋಸ್ ಮಾಡೋದೇನ? ಹಾಂ, ಓಕೆ. ಬನ್ನಿ ಹೆಂಗಾರು ಹಾಕಿದ್ದು.
ಕುಕ್ಕರ್ಗೆ ಮುಚ್ಚಲ ಹಾಕಿ ಕ್ಲೋಸ್ ಮಾಡಿ. ಹಾಂ ಇವಾಗ ಹೇಳಿ ಹಿಂಗೆ ಸ್ಟೈಲಾಗಿ ಹೇಳ್ಬೇಕು ನೀವು. 2 ವಿಷಲ್ ಆಗಿ ಗಾಯ್ಸ್ ಅಂತ ಇವಾಗ ತೋರಿಸ್ರಿ ಹೇಳ್ರಿ. 2 ವಿಷಲ್ ಆದಮೇಲೆ ತಟ್ಟೆ ಹಾಕೊಂಡು ಚೆನ್ನಾಗಿ ತಿನ್ನೋದು. ಹಾಂ ಓಕೆ. ಫೈನಲಿ ಓಪನ್ ಮಾಡಿದ್ರು ನಮ್ಮಮ್ಮ. ಅಂತ ಐತೆ ನನಗಂತೂ ನಿಜ ಮಾಡ್ತೀನಿ. ನಿಜವಾಗ್ಲೂ ಟೇಸ್ಟ್ ಗಮ್ಮೆ ಅಂತ ಐತೆ ಫುಲ್ಲು ನನಗೆ. ಟೇಸ್ಟ್ ಇರ್ತದೆ ಗೈಸ್ ನಿಜವಾಗ್ಲೂ ನೀವು ನನ್ನ ನಂಬರ ನಾನೆಲ್ಲೋ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ ನೀವು ಅನ್ಕೊಂಬೋದು. ಸೀರಿಯಸ್ ಆಗಿ ಗಮ್ ಅಂತ ಮೂಗು ಹೊಡಿತಾ ಇದೆ ನನ್ನ ಸ್ಮೆಲ್ಲು. ಕ್ರೇಜಿಯಾಗಿ ಮಾಡೋದು ಒಂಥರ ಬಿರಿಯಾನಿ ಸ್ಮೆಲ್ ಬರ್ತೈತೆ ನನಗೆ ಅಲ್ಲ. ವೈಟ್ ಬಿರಿಯಾನಿ ಏನೋ ಗೊತ್ತಿಲ್ಲ ನನಗೆ. ಹಾಕಿಲ್ಲ ಅಷ್ಟೇ. ಮೊಸರು ಬಜ್ಜಿ ಮತ್ತು ಇದು ಪಪ್ಪಾಯ ಬೇಡ ಅದಕ್ಕೆ ಹಾಕ್ಬಿಡ್ರಿ. ಇದು ಸೌತೆಗೆಲ್ಲ ಖಾಲಿ ಪ್ಲೇಟ್ಸ್ಕೊ ತಿನ್ನೋಣ ಅವಾಗ ಬನ್ನಿ. ಟೇಸ್ಟ್ ಟೇಸ್ಟ್ ಹೇಳ್ತೀನಿ ಬರೀ. ನಂಗೆ ಆಚೆ ಎಲ್ಲಿಗೆ ಹೋಗಿದೆ ಅಂತ ಅಂದರೆ ಪಲಾವ್ ಮಾಡಿದ್ರಲ್ಲ ಅದಕ್ಕೆ ನೆಂಚ್ಕೊಳಕ್ಕೆ ಏನಾದರೂ ಇಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಕರುಮನೆಗೆ ಮತ್ತೆ ಸಡನ್ನಾಗಿ ಓಡೋಗಿ ಚಿಪ್ಸ್ ತೊಗೊಂಬಂದೆ, ಪೊಟ್ಯಾಟೊ ಚಿಪ್ಸು. ಸೊ ಇವಾಗ ಪಲಾವ್ ಜೊತೆ ತಿನ್ನೋಣ ಬನ್ನಿ. ಟೇಸ್ಟ್ ಹೇಳ್ತೀನಿ ನಿಮ್ಗೆ ಫಸ್ಟ್ ನಿಮಗೆ ಬರೀ ಪಲಾವ್ ಜೊತೆ ಬರೀ ಪಲಾವ್ ತಿಂದು ಹೇಳ್ತೀನಿ. ಬರೀ ರೈಸು. ಮಮ್ಮಿ ನಿಜವಾಗ್ಲೂ ಚೆನ್ನಾಗಿಲ್ಲ, ಸೂಪರ್ ಆಗೈತೆ. ನಮ್ಮ ಮಮ್ಮಿ ಮುಖರೊಳಗೆ ಅಂತವ್ರೆ. ಟೇಸ್ಟ್ ಸಕ್ಕ ಐತೆ. ನೆಕ್ಸ್ಟು ಮೊಸರು ಬಜ್ಜಿ ಜೊತೆ ಒಂದು ನೀವು ಯಾರು ರೆಸಿಪಿ ಕೇಳ್ತಿದ್ದೀರಿ ಅದು ಮಾಡ್ಕೊತೀನಿ. ನೀವು ಮಾಡ್ಕೊಂಡು ತಿಂತಾನೆ ಇರ್ತೀರ. ಟೇಸ್ಟಿ ಆಯ್ತು ಪಲಾವ್. ಮತ್ತು ಬಿರಿಯಾನಿ ಥರನೇ ಇರೋದು, ಸೇಮು, ಪೀಸ್ ಇಲ್ಲ ಅಷ್ಟೇ ಬಿರಿಯಾನಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಸೊ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೂಪರ್ ಟೇಸ್ಟಿಯಾಗಿ ಮಾಡೋದು ನಮ್ಮ ಮಮ್ಮಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಗ ಹೇಳ್ಕೊಟ್ಟಿದ್ದೆ. ಹಂಗೆ ಇರಲಿ, ಹಂಗೆ ಕಲೀರಿ ಇನ್ನೂ ಚೆನ್ನಾಗಿ. ಗೈಸ್ ಇನ್ನೂ ಬೇರೆ ಥರ ಕಮೆಂಟ್ ಹಾಕಿ, ಬೇರೆದು ಮಾಡಿಕೊಡಿ ಅಂತ ಕಮೆಂಟ್ ಹಾಕಿ, ನನಗೂ ತಿನ್ನಂಗೆ ಆಗುತ್ತೆ. ನೆಕ್ಸ್ಟ್ ಏನು ಬೇಕು ನಾವು ಕಮೆಂಟ್ ಮಾಡಿ ಮಾಡ್ತಾನ. ನೀವು ಹೇಳ್ತಾನೆ ಅವ್ರು ಮಾಡೋದು, ನಾನು ಹೇಳ್ರೆ ಮಾಡೋದು ಅವರು. ನೀವೇ ಕಮೆಂಟ್ ಹಾಕಿ, ಅವ್ರು ಮಾಡ್ತಾರೆ. ಓಕೆನಾ? ಸೊ ಇವಾಗ ತಿನ್ನೋಣ, ತಿನ್ಬಿಟ್ಟು ಬ್ಲಾಗ್ ಕಂಟೆಂಟ್ ಮಾಡಿ. ಸೊ ಗೈಸ್ ಈ ಬ್ಲಾಗ್ನಲ್ಲಿ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಈ ಬ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ್ದಾರ ಬೇರೆ ಥರ ಅಡುಗೆ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ಅದನ್ನು ಮಾಡಿಸೆ ನನ್ನ ಅಮ್ಮನ ಕೈಲಿ. ಹಾಗೆ ನನಗೂ ತಿಂದಂಗೆ ಅನಿಸುತ್ತೆ. ಸೊ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಬಾಯ್.